ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇವತ್ತು ಶನಿವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ನಾನು ಟೆರೆಸಿಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಮಾಡೋಣ ಅಂದ್ಬಿಟ್ಟು, ಅಂದರೆ ಸ್ವಲ್ಪ ಗಿಡಗಳಿಗೆಲ್ಲ ಗೊಬ್ಬರ ಕೊಡಬೇಕು ಇವಾಗ. ಅಂದರೆ ಇವಾಗ ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ, ಕಂಟಿನ್ಯೂಸ್ ಮಳೆ ಇರೋದ್ರಿಂದ ನಾನು ಸ್ವಲ್ಪ ಗಟ್ಟಿ ಇರೋಂತಹ ಗೊಬ್ಬರನೇ ಕೊಡ್ತಾಯಿದ್ದೀನಿ. ನೋಡಿ, ಈ ದಾಸವಾಳ ಗಿಡಗಳಲ್ಲಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ. ಮತ್ತು ಡೈಲಿ 4-5 ಹೂವಂತೂ ಮಿಸ್ ಆಗೋದೇ ಇಲ್ಲ. ಡೈಲಿ ಹೂ ಸಿಗುತ್ತೆ ದಾಸವಾಳ ಹೂವು ನನಗೆ. ನೋಡಿ, ಅದರಲ್ಲೂ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ. ಅಂದರೆ ಇದು ಹಳೆಯ ಗಿಡ, ಒಂದು 2-3 ವರ್ಷದ ಗಿಡ ಇದು. ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದು ನೋಡಿ ಡಬಲ್ ಪೆಟಲು, ಅಂದರೆ ಇದು ಆರೆಂಜ್ ಕಲರು. ಇದು ಅಷ್ಟೇ, ಮೊಗ್ಗೆಲ್ಲ ಎಷ್ಟೊಂದಿದೆ ನೋಡಿ. ಡೈಲಿ ಇದರಲ್ಲಂತೂ 1-2 ಹೂವು ಇದರಲ್ಲೂ ಸಹ ಸಿಗುತ್ತೆ. ಇನ್ನು ಇದು ಯೆಲ್ಲೋ ಕಲರು, ರೆಗ್ಯುಲರಾಗಿ ಹೂ ಬಿಡ್ತಾನೆ ಇರುತ್ತೆ. ಈ ಗಿಡಗಳಿಗೆ ಇವತ್ತು ನಾನು ಯಾವ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ. ನೋಡಿ, ಇದು DAP. ಈ DAP ಈ ಥರ ಕಾಳು ಥರ ಇರುತ್ತೆ. ಅಂದರೆ ಇದರಲ್ಲಿ ನಿಮಗೆ 3-4 ಕಲರ್ ಸಿಗುತ್ತೆ. ಅದು ವೈಟು ಮತ್ತು ಬ್ಲ್ಯಾಕು, ಈ ಥರ ಪಿಂಕು, ಈ ಥರ ಎಲ್ಲ ಸಿಗುತ್ತೆ. ನೀವು ತಗೊಳ್ಳೋದಾದರೆ ವೈಟೇ ತಗೊಳ್ಳಿ, ಬ್ಲ್ಯಾಕ್ ಎಲ್ಲ ತಗೋಬೇಡಿ. ಯಾಕೆಂದರೆ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. ಈ ವೈಟಲ್ಲಿ ಅಷ್ಟೊಂದೇನು ಇರೋದಿಲ್ಲ. ಇದನ್ನು ಹಾಕಿದ್ರೆ ಸ್ವಲ್ಪ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಮಳೆಗಾಲ ಆಗಿರೋ ಕಾರಣ ನಾವು ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಗಟ್ಟಿ ಇರೋವಂತಹ ಗೊಬ್ಬರನೇ ನಾವು ಗಿಡಗಳಿಗೆ ಕೊಡಬೇಕು. ನೀವು ಸಾಮಾನ್ಯ ನರ್ಸರಿನಲ್ಲೆಲ್ಲ ನೋಡಿರ್ಬೋದು, ಅವ್ರು ಬಳಸೋದೇ DAP, ಬೇರೆ ಯಾವ ಗೊಬ್ಬರನೂ ಸಹ ಅವ್ರು ಬಳಸೋದಿಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿ ನರ್ಸರಿಗಳಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಬರೋವಂಥದ್ದು. ಅಂದರೆ ನಾನು ಇವತ್ತು ಇದಕ್ಕೆ ನನ್ನ ಗಾರ್ಡನಲ್ಲಿ ಯಾವುದೇ ರೀತಿ ಹಣ್ಣು ಮತ್ತು ತರಕಾರಿ ಗಿಡಗಳಿಗೆ ನಾನು ಹಾಕ್ತಾಯಿಲ್ಲ. ಅಂದರೆ ಬರೀ ಹೂವಿನ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಕೆಲವ್ರು ಹೇಳ್ತೀರಲ್ಲ ಕೆಮಿಕಲ್ಲು ಅಂತೆಲ್ಲ ಹೇಳ್ತೀರಾ, ಅಂಥವರು ನೀವು ತರಕಾರಿ ಗಿಡ ಮತ್ತು ಹಣ್ಣಿನ ಗಿಡಗಳಿಗೆ ಹಾಕೋದೇನು ಬೇಡ. ನಿಮ್ಮ ಇಷ್ಟ, ಹಾಕೋದಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಹಾಕ್ತಾಯಿಲ್ಲ ಹಣ್ಣಿನ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ಹಾಕ್ತಿಲ್ಲ ನಾನು. ಅಂದರೆ ಬರೀ ಹೂವಿನ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ, ಇದು ನೀಲಿ ಕಲರ್ದು ಸ್ಫಟಿಕ ಹೂವು, ಅದು ಮೊಗ್ಗೆಲ್ಲನೂ ಆಗಿದೆ ಇವಾಗ. ಅದಕ್ಕೂ ಸಹ ಹಾಕ್ತಾಯಿದ್ದೀನಿ. ಅಂದರೆ ನಾನು ಎಲ್ಲ ಹೂವಿನ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ನೋಡಿ, ಚಿಕ್ಕದು ದೊಡ್ಡದು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ಈ DAPನ ಬಳಸೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬೇಗನೆ ಮೊಗ್ಗು, ಹೂವು ಇಂಥದ್ದೆಲ್ಲನೂ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಷ್ಟ ಇದ್ದವರು ಈ DAPನ ಹಾಕ್ಬೋದು, ಇಲ್ಲ ಅಂದರೆ ನೀವು ಹಾಕ್ದೇನೂ ಸಹ ಇರ್ಬೋದು. ಈ DAPನ ಬಳಸಿದ್ರೆ 100 ಅಲ್ಲ 200% ರಿಸಲ್ಟ್ ಬರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಮತ್ತು ಹೆಚ್ಚಾಗಿ ಹೂವು, ಮೊಗ್ಗು ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ನೀವು ನರ್ಸರಿನಲ್ಲೆಲ್ಲ ನೋಡಿರ್ಬೋದು, ಅದು ಎಲೆಗೆ ಒಂದೊಂದು ಮೊಗ್ಗಿರುತ್ತೆ. ಅಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಿಡೋದಕ್ಕೆ ಅವರು ಇದೇ ಗೊಬ್ಬರನೇ ಹಾಕೋದು. ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಮೊಗ್ಗು, ಹೂವು ಇಂಥದ್ದೆಲ್ಲ ಬರುತ್ತೆ. ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ನೀವು ಕೇಳ್ಬೋದು. ನಾನು ನರ್ಸರಿಗೆಲ್ಲ ಹೋಗ್ತಿರ್ತೀನಲ್ಲ ಹೆಚ್ಚಾಗಿ, ನಾನು ಅಲ್ಲಿ ನರ್ಸರಿಗೆ ಹೋದಾಗ ನಾನು ಸುಮ್ಮನೆ ಅಂತೂ ಬರೋದಿಲ್ಲ. ಅವ್ರನ್ನ ಕೇಳ್ತಾ ಇರ್ತೀನಿ, ನೀವು ಯಾವ ಗೊಬ್ಬರ ಹಾಕ್ತೀರಾ ಮತ್ತು ಹುಳಗಳಿಗೆ ಏನು ಸ್ಪ್ರೇ ಮಾಡ್ತೀರಾ ಅದೆಲ್ಲನೂ ನಾನು ಕೇಳ್ತೀನಿ. ಅವರು ಹೇಳ್ತಾರೆ. ಕೆಲವೊಂದು ನರ್ಸರಿಗಳಲ್ಲಿ ಹೇಳಲ್ಲ, ಕೆಲವೊಂದು ನರ್ಸರಿನಲ್ಲಿ ಹೇಳ್ತಾರೆ. ಈ ನರ್ಸರಿಗಳಲ್ಲಿ ಗಿಡಕ್ಕೆ ಹುಳ ಎಲ್ಲ ಬಂತು ಅಂದರೆ ಅವರು ಏನು ಸ್ಪ್ರೇ ಮಾಡ್ತಾರೆ ಅಂತಲೂ ಸಹ ನನಗೆ ಹೇಳಿದ್ದಾರೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲೂ ಸಹ ಹಾಕ್ತೀನಿ. ನಮ್ಮ ಯಜಮಾನ್ರು ಬೈತಿರ್ತಾರೆ ನನಗೆ, ನೀನು ನರ್ಸರಿಗೆ ಹೋದರೆ ಸುಮ್ಮನೆ ಬರೋದಿಲ್ಲ, ನಿನ್ನ ಬಾಯೇ ಸುಮ್ಮನೆ ಇರೋದಿಲ್ಲ, ಏನಾದರೂ ಅವ್ರನ್ನ ಕೇಳ್ತಾ ಇರ್ತೀಯಾ ಅಂತ ಹೇಳ್ತಾರೆ. ನಾನು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ, ಕಳ್ತನ ಮಾಡಿದ್ರೆ ಕಳ್ಳರು ಅಂತಾರೆ, ಕೇಳೋದ್ರಲ್ಲಿ ಏನು ತಪ್ಪು? ಹಾಗಾಗಿ ನಾನು ಕೇಳ್ತಿರ್ತೀನಿ. ಕಟ್ಟಿಂಗ್ ಎಲ್ಲ ಇಟ್ಟಿರ್ತೀರಲ್ಲ ಅದಕ್ಕೆ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ಕಟ್ಟಿಂಗ್ ಇಟ್ಟಿರ್ತೀವಲ್ಲ, ಇದು ತುಂಬ ಪವರ್ ಇರುತ್ತಲ್ಲ, ಸತ್ತೋಗ್ಬಿಡುತ್ತೆ. ಹಾಗಾಗಿ ನೀವು ಕಟ್ಟಿಂಗಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ, ಗಿಡಗಳಿಗೆ ಮಾತ್ರ ಹಾಕಿ. ನೋಡಿ, ನಾನು ರೋಸ್ ಗಿಡ ಎಲ್ಲದಕ್ಕೂ ಹಾಕ್ತಿದ್ದೀನಿ. ಎಷ್ಟು ಚೆನ್ನಾಗಿ ಹೂವು, ಚಿಗುರು ಎಲ್ಲ ಬಂದಿದೆ ನೋಡಿ. ಎಲ್ಲ ಹೂವಿನ ಗಿಡಗಳಿಗೂ ಹಾಕ್ಬೋದು, ಇಂಥದ್ದೇ ಹೂವಿನ ಗಿಡ ಅಂತ ಏನಿಲ್ಲ. ನಾವು ಪ್ರತಿಯೊಂದು ಹೂವಿನ ಗಿಡಗಳಿಗೂ ಸಹ ಹಾಕೋಬೋದು. ಅಂದರೆ ಹಣ್ಣು, ತರಕಾರಿ ಎಲ್ಲದಕ್ಕೂ ಹಾಕ್ಬೋದು, ಅವರವ್ರ ಇಷ್ಟ. ಕೆಲವರು ಹಣ್ಣು, ತರಕಾರಿ ಗಿಡಗಳಿಗೆ ಹಾಕೋದಿಲ್ಲ. ಹಂಗಾಗಿ ಅದರಲ್ಲೂ ಗುಲಾಬಿ ಗಿಡಗಳಿಗಂತೂ ಈ DAP ಮಾಡಿಸಿದಂತಹ ಗೊಬ್ಬರ 100% ರಿಸಲ್ಟ್ ಸಿಗುತ್ತೆ ಈ ಗುಲಾಬಿ ಗಿಡಗಳಿಗೆ. ಅಂದರೆ ಎಲ್ಲ ಗಿಡಗಳಿಗೂ ಸಿಗೋದಿಲ್ವ ಅಂತ ಕೇಳ್ಬೋದು ನೀವು. ಎಲ್ಲ ಗಿಡಗಳಿಗೂ ಸಿಗುತ್ತೆ, ಆದರೆ ನನಗೆ ಅನುಭವ ಆಗಿರೋ ಪ್ರಕಾರ ಗುಲಾಬಿ ಗಿಡಗಳಿಗಂತೂ ಮಾಡಿಸಿದಂತಹ ಗೊಬ್ಬರ. ಈ DAPನ ನೀವು ಜಾಸ್ತಿನೂ ಸಹ ಹಾಕಬಾರ್ದು ಗಿಡಗಳಿಗೆ. ಒಂದು 2 ಕಾಳು ಮಾತ್ರ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಗಿಡ ಸುಟ್ಟೋಗುತ್ತೆ. ಮತ್ತು ಇದು ನೀವು ಬುಡಕ್ಕೆ ಹಾಕಬಾರ್ದು, ಬುಡದಿಂದ ಸ್ವಲ್ಪ ಗ್ಯಾಪಲ್ಲೇ ನೀವು ಗೊಬ್ಬರ ಹಾಕಬೇಕು. ಇದೊಂದೇ ಅಂತಲ್ಲ, ನೀವು ಯಾವುದೇ ಗೊಬ್ಬರ ಹಾಕಬೇಕಾದ್ರೂ ಅಷ್ಟೇ, ಆ ಬುಡ ಇರುತ್ತಲ್ಲ ಗಿಡದ್ದು, ಆ ಬುಡದಿಂದ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಆ ಬುಡಕ್ಕೆ ಪಕ್ಕಕ್ಕೆ ಹಾಕೋಕ್ಕೆ ಹೋಗಬಾರ್ದು. ಈ DAPನ ನೀರಿನಲ್ಲಿ ಕಲಿಸ್ಬಿಟ್ಟು ಲಿಕ್ವಿಡ್ ಮುಖಾಂತರನೂ ಸಹ ಕೊಡ್ಬೋದು, ಇಲ್ಲ ಈ ಥರ ಗಟ್ಟಿಯಾಗಿರೋದನ್ನು ಸಹ ಕೊಡ್ಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಈ ಥರ ಡ್ರೈ ಆಗಿರೋ ಅಂಥದ್ದನ್ನೇ ಕೊಡ್ತಾಯಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಗಿಡ ಮತ್ತು ದೊಡ್ಡ ಗಿಡ ಎಲ್ಲದಕ್ಕೂ ಸಹ ಕೊಡ್ಬೋದು.
ನೋಡಿ ಇದು ಬ್ಯಾಗಲ್ಲಿ ಕಟಿಂಗ್ ಎಲ್ಲ ತಂದು ಇಟ್ಟಿದ್ದಾರೆ. ಪ್ರಮೀಳಾ ಅನ್ನೋರು ತುಮಕೂರಿಂದ ಅವರು ತೊಗೊಂಡು ಬಂದು ಮನೆ ಬಾಗಿಲಲ್ಲಿ ಇಟ್ಟೋಗಿದ್ದಾರೆ. ಅಂದರೆ ನಾನು ಇರಲಿಲ್ಲ ಇವತ್ತು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗಾಗಿ ಅವರು ಅಂದರೆ ಬಂದಿದ್ದಾರೆ ಪಾಪ, ಅಡ್ರೆಸ್ ಎಲ್ಲ ಹುಡಿಕೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಆಮೇಲೆ ಅವ್ರ ಕಮೆಂಟ್ ನೋಡಿ ನಾನು ನಂಬರನ್ನು ಸಹ ಹಾಕಿದ್ದೀನಿ. ಪಿಂಕ್ ಕಲರು ಸ್ಫಟಿಕ ಗಿಡ ಮತ್ತು ಮೊರ್ಗ ಗಿಡ, ಡೇರೆ ಹೂವಿನ ಗಿಡ ಮತ್ತು ಮುತ್ತು ಮಲ್ಲಿಗೆ ಗಿಡ, ಶೋ ಗಿಡ ಇಷ್ಟೆಲ್ಲ ತಂದಿದ್ದಾರೆ. ಮತ್ತು ದಾಸವಾಳ ಹೂವಿನದು ಕಟಿಂಗು ಸಹ ತಂದಿದ್ದಾರೆ. ಎಲ್ಲ ಹಾಕಿದ್ದೀನಿ ನಾನು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೂ ತೋರಿಸ್ತೀನಿ. ಇವಾಗ ಇಷ್ಟು ತಂದಿದ್ದಾರೆ ಅಂತ ನಾನು ತೋರಿಸ್ದೆ ಅಷ್ಟೇ. ನಾನು ಬಂದಿದ್ದ ತಕ್ಷಣ ಬಾಗಿಲಲ್ಲಿ ಬ್ಯಾಗ್ ಇದ್ದಿದ್ದು ನೋಡಿ ಯಾರು ಬ್ಯಾಗ್ ಇಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಇವರೇ ಇರ್ಬೋದೋ ಏನೋ ಅಂತ. ಆಮೇಲೆ ಅವ್ರ ಕಮೆಂಟ್ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯಿತು. ಶೋ ಗಿಡಗಳೆಲ್ಲ ನಾನೇನು ಹಾಕೋದಿಲ್ಲ, ಅಂದರೂ ಅವರು ಪ್ರೀತಿಯಿಂದ ತಂದಿದ್ದಾರಲ್ಲ ಅದನ್ನು ಸ್ವಲ್ಪ ನೆಟ್ಟಿದ್ದೀನಿ. ನಾನು ಹಾಕೋ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.